ಎಲ್ಲರಿಗೂ ನಮಸ್ಕಾರ. ಬಾಕ್ಸ್ ಆಫೀಸ್ ಸುಲ್ತಾನ ಎಂದೇ ಖ್ಯಾತಿ ಪಡೆದಿರುವ ಡಿ ಬಾಸ್ ದರ್ಶನ್ ಅವರು ಅರೆಸ್ಟ್ ಆಗಿರುವ ವಿಚಾರ ನಿಮಗೆ ಗೊತ್ತೇ ಇರುತ್ತೆ. ಕೆಲವು ದಿನಗಳಿಂದ ಯಾವುದೇ ನ್ಯೂಸ್ ಚಾನೆಲ್ ಆಗಿರಲಿ ಅಥವಾ ಸೋಷಿಯಲ್ ಮೀಡಿಯಾಗಳಲ್ಲಿ ಎಲ್ಲಿ ನೋಡಿದರೂ ಸಹ ದರ್ಶನ್ ಅವರದ್ದೇ ವಿಚಾರ ಸದ್ದು ಮಾಡುತ್ತಿದೆ. ಈ ಪ್ರಕರಣವನ್ನು ಬಗೆಹರಿಸುವುದು ಅಂದುಕೊಂಡಷ್ಟು ಸುಲಭವಲ್ಲ. ಈ ಕೊಲೆ ದಿನಕ್ಕೊಂದು ತಿರುವು ಕಂಡುಕೊಳ್ತಾ ಇದೆ. ಈ ಕೊಲೆ ಪ್ರಕರಣ ಯಾವ ಕ್ರೈಮ್ ಥ್ರಿಲ್ಲರ್ ಸಿನಿಮಾಗೂ ಕಮ್ಮಿ ಇಲ್ಲ. ಈ ಕೊಲೆ ಆಗಲು ಮೂಲ ಕಾರಣವೇನು? ರೇಣುಕಾಸ್ವಾಮಿಯನ್ನು ಹೇಗೆ ಬೆಂಗಳೂರಿಗೆ ಕರೆತಂದರು? ಆ ಶೆಡ್ನಲ್ಲಿ ಏನೆಲ್ಲ ಆಯಿತು? ಯಾಕೆ ಯಾರೂ ಕೂಡ ಸಹಾಯ ಮಾಡಲು ಮುಂದೆ ಬರುತ್ತಿಲ್ಲ? ಕೊಲೆ ಸಾಬೀತಾದರೆ ಮುಂದೆ ಶಿಕ್ಷೆಯ ಪ್ರಮಾಣ ಹೇಗಿರುತ್ತೆ? ಈ ಎಲ್ಲ ಪ್ರಶ್ನೆಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ದರ್ಶನ್ ಹಾಗೂ ವಿಜಯಲಕ್ಷ್ಮಿ ಇವರು ಒಬ್ಬರನ್ನೊಬ್ಬರು ಪ್ರೀತಿಸಿಯೇ ಮದುವೆಯಾಗಿದ್ದರು. 10 ವರ್ಷಗಳ ಕಾಲ ಎಲ್ಲವೂ ಚೆನ್ನಾಗಿತ್ತು. 2011ರಲ್ಲಿ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಮೇಲೆ ಹಲ್ಲೆ ಮಾಡ್ತಾರೆ. ನಂತರ ಜೈಲಿಗೂ ಹೋಗ್ತಾರೆ. ಚಿತ್ರರಂಗದ ಹಿರಿಯರು ಸೇರಿ ಸಂಧಾನ ಮಾಡಿ ಸರಿ ಮಾಡ್ತಾರೆ. ವಿಜಯಲಕ್ಷ್ಮಿ ದರ್ಶನ್ ಸರಿ ಹೋಗ್ತಾರೆ ಅಂತ ಸುಮ್ಮನಿದ್ರು. ದರ್ಶನ್ ಕೂಡ ಕೆಟ್ಟ ಗಳಿಗೆ ಎಂದು ಮರೆತು ಬಿಡ್ತಾರೆ. ಆದರೆ ಮುರಿದು ಹೋದ ಮನಸ್ಸು ಮತ್ತೆ ಸರಿಯಾಗಲಿಲ್ಲ. ದರ್ಶನ್ ಪವಿತ್ರ ಗೌಡ ಎನ್ನುವ ಹುಡುಗಿ ಜೊತೆ ಕ್ಲೋಸ್ ಆಗ್ತಾರೆ. ಇದು ಕದ್ದು ಮುಚ್ಚಿ ನಡೀತಾ ಇತ್ತು. ಕಳೆದ 1 ವರ್ಷದಿಂದ ಪವಿತ್ರ ದರ್ಶನ್ ಜೊತೆಗಿನ ಸಂಬಂಧವನ್ನು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡ್ತಾರೆ. ಇದು ದರ್ಶನ್ ಪತ್ನಿಗೆ ಮಾತ್ರವಲ್ಲದೆ ಅವರ ಅಭಿಮಾನಿಗಳಿಗೂ ಸಹ ಕೋಪ ತರಿಸುತ್ತೆ. ಇದಕ್ಕಾಗಿ ದರ್ಶನ್ ಅಭಿಮಾನಿಗಳು ಪವಿತ್ರ ಗೌಡ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸುವುದಕ್ಕೆ ಶುರು ಮಾಡ್ತಾರೆ. ಇವಳು ದರ್ಶನ್ ಕುಟುಂಬವನ್ನು ಹಾಳು ಮಾಡ್ತಾ ಇದ್ದಾಳೆ ಎಂದು ಕೆಟ್ಟದಾಗಿ ಕಮೆಂಟ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಆ ರೀತಿ ಕೆಟ್ಟದಾಗಿ ಕಮೆಂಟ್ ಮಾಡಿದವರಲ್ಲಿ ರೇಣುಕಾಸ್ವಾಮಿ ಕೂಡ ಒಬ್ಬರು. ಬ್ಯಾಡ್ ಕಮೆಂಟ್ ಬರುತ್ತೆ ಅಂತ ಗೊತ್ತಿದ್ರು ಸಹ ದರ್ಶನ್ ಜೊತೆಗಿನ ಫೋಟೋವನ್ನು ಪೋಸ್ಟ್ ಮಾಡ್ತಿದ್ರು. ಇದರಲ್ಲಿ ರೇಣುಕಾಸ್ವಾಮಿ ಒಂದು ಹೆಜ್ಜೆ ಮುಂದೆ ಹೋಗಿ ಅವನು ಅಶ್ಲೀಲವಾದ ಮೆಸೇಜ್ ಮಾಡ್ತಾನೆ. ಈ ವಿಷಯವನ್ನು ಪವಿತ್ರ ತನ್ನ ಸ್ನೇಹಿತನಾದ ಪವನ್ಗೆ ವಿಚಾರಿಸೋದಕ್ಕೆ ಹೇಳ್ತಾಳೆ. ಇಲ್ಲಿಂದ ಅಸಲಿ ಕತೆ ಆರಂಭವಾಗುತ್ತೆ. ಪವನ್ನ ಪತ್ತೆದಾರಿ ಕೆಲಸ ಶುರು ಹೋಗುತ್ತೆ. ರೇಣುಕಾಸ್ವಾಮಿ ಬಗ್ಗೆ ತಿಳಿದುಕೊಳ್ಳಲು ಪವನ್ ಒಂದು ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡ್ತಾನೆ. ಹುಡುಗನ ಹೆಸರು ಇಟ್ಟರೆ ರಿಪ್ಲೈ ಬರೋದಿಲ್ಲ ಅಂತ ಗೊತ್ತಿತ್ತು. ಅದಕ್ಕಾಗಿ ಹುಡುಗಿ ಹೆಸರಿಟ್ಟು ಒಂದು ಚಂದದ ಫೋಟೋವನ್ನು ಹಾಕಿ ರೇಣುಕಾಸ್ವಾಮಿಗೆ ಮೆಸೇಜ್ ಮಾಡ್ತಾನೆ. ಮೆಸೇಜ್ ಮಾಡಿದಾಗ ರೇಣುಕಾಸ್ವಾಮಿ ತನ್ನ ಅಡ್ರೆಸ್ ಅನ್ನು ಬಾಯ್ಬಿಡ್ತಾನೆ. ಆವಾಗ ರೇಣುಕಾಸ್ವಾಮಿ ಚಿತ್ರದುರ್ಗದವನು ಅಂತ ಗೊತ್ತಾಗುತ್ತೆ. ಇವನು ಮೆಡಿಕಲ್ ಶಾಪ್ನಲ್ಲಿ ಕೆಲಸ ಮಾಡ್ತಾ ಇದ್ದ. ಚಿತ್ರದುರ್ಗದಲ್ಲಿ ಡಿ ಬಾಸ್ ಅಭಿಮಾನಿ ಅಂತಾನೆ ಫೇಮಸ್ ಆಗಿದ್ರು. ನಂತರ ಪವನ್ ಚಿತ್ರದುರ್ಗದ ದರ್ಶನ್ ಅಭಿಮಾನಿ ಸಂಘದ ಅಧ್ಯಕ್ಷನಾದ ರಾಘವೇಂದ್ರನನ್ನ ಸಂಪರ್ಕ ಮಾಡ್ತಾನೆ. ಬಾಸ್ನ ಮನಸ್ಸು ಗೆಲ್ಲೋದಕ್ಕೆ ಒಳ್ಳೆಯ ಸಮಯ ಅಂತ ಅರಿತ ರಾಘು ಪವನ್ ಹೇಳಿದಂತೆ ಮಾಡ್ತಾನೆ. ನಂತರ ನಡೆಯೋದೇ ಕಿಡ್ನಾಪ್ ಪ್ಲಾನ್. ರಾಘವೇಂದ್ರ ಹಾಗೂ ಅವರ ಹುಡುಗರು ರೇಣುಕಾಸ್ವಾಮಿಯನ್ನು ಫಾಲೋ ಮಾಡ್ತಾರೆ. ರೇಣುಕಾಸ್ವಾಮಿ ಎಲ್ಲಿಗೆ ಹೋಗ್ತಾರೆ ಬರ್ತಾರೆ ಎಲ್ಲ ವಿಷಯವನ್ನು ತಿಳಿದುಕೊಳ್ತಾರೆ. ರಾಘು ರೇಣುಕಾಸ್ವಾಮಿಗೆ ಏನೋ ಕತೆ ಹೇಳಿ ಬಾಸ್ನ ನೋಡಿಕೊಂಡು ಬರೋಣ ಎಂದು ಹೇಳ್ತಾನೆ. ರೇಣುಕಾಸ್ವಾಮಿ ಮೊದಲೇ ದರ್ಶನ್ ಅಭಿಮಾನಿ. ಬಾಸ್ನ ಭೇಟಿಯಾಗೋದಕ್ಕೆ ಅವಕಾಶ ಸಿಗುತ್ತೆ ಅಂತ ಒಪ್ಪಿಕೊಳ್ತಾನೆ. ಯೋಚನೆ ಮಾಡದೆ ಕಾರನ್ನು ಹತ್ತಿಯೇ ಬಿಡ್ತಾನೆ. ಆ ಕಾರಿನಲ್ಲಿ ರಾಘುವಿನ ಜೊತೆ 2-3 ಜನ ಇರ್ತಾರೆ. ಜೂನ್ 8ರಂದು ಬೆಳಗ್ಗೆ ಈ ಕಾರ್ ಚಿತ್ರದುರ್ಗದಿಂದ ಬೆಂಗಳೂರಿಗೆ ಹೊರಡುತ್ತೆ. ಮಧ್ಯಾಹ್ನದ ಹೊತ್ತಿಗೆ ದರ್ಶನ್ ಅವರ ಮನೆ ಎದುರು ಬಂದು ನಿಲ್ಲುತ್ತೆ. ಈ ಕಾರ್ಗೆ ಪವನ್ ಹತ್ತಿಕೊಳ್ತಾನೆ. ಈ ವೇಳೆ ದರ್ಶನ್ ಬೇರೆ ಕಡೆಯಲ್ಲಿ ಪಾರ್ಟಿ ಮಾಡ್ತಾ ಇದ್ರು. ಅವರ ಉದ್ದೇಶ ಇರೋದು ರೇಣುಕಾಸ್ವಾಮಿಗೆ ಹಲ್ಲೆ ಮಾಡಿ ಬುದ್ಧಿ ಕಲಿಸ್ಬೇಕು ಅನ್ನೋದು. ಹೀಗೆ ಶೆಡ್ಗೆ ಹೋಗಿ ಹಲ್ಲೆ ಮಾಡುವ ಪ್ಲಾನ್ ಮೊದಲೇ ಮಾಡಿದ್ರು. ರೇಣುಕಾಸ್ವಾಮಿ ಮೊಬೈಲ್ ಕಸಿದುಕೊಂಡ ಈ ಗ್ಯಾಂಗ್ ರೇಣುಕಾಸ್ವಾಮಿಯನ್ನು ಕೂಡ ಹಾಕ್ತಾರೆ. ಅಲ್ಲಿಗೆ ರೇಣುಕಾಸ್ವಾಮಿಗೆ ನಾನು ಸಿಕ್ಕಿಬಿದ್ದೆ ಎನ್ನುವುದು ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಆದರೆ ಏನು ಮಾಡೋದಕ್ಕೆ ಆಗೋದಿಲ್ಲ. ರೇಣುಕಾಸ್ವಾಮಿಗೆ ಹಿಗ್ಗಮುಗ್ಗ ಹೊಡಿತಾರೆ. ಈ ಹಲ್ಲೆ ಸಂಜೆಯವರೆಗೆ ನಡೆಯುತ್ತೆ. ಎಷ್ಟೇ ಬೇಡಿಕೊಂಡರೂ ಸಹ ಬಿಡಲಿಲ್ಲ. ಮನೆಯಲ್ಲಿ ಗರ್ಭಿಣಿ ಹೆಂಡತಿ ಇದ್ದಾಳೆ. ಮನೆಯಲ್ಲಿ ನಾನೊಬ್ಬನೇ ಮಗ. ಇನ್ನು ಮುಂದೆ ಈ ರೀತಿ ಮಾಡೋದಿಲ್ಲ ಅಂತ ಬೇಡಿಕೊಂಡ್ರೂ ಸಹ ಪ್ರಯೋಜನವಾಗೋದಿಲ್ಲ. ಸಂಜೆ 5ರಿಂದ 5:15 ನಡುವೆ ನಾಗರಾಜ್ ಎನ್ನುವ ವ್ಯಕ್ತಿ ದರ್ಶನ್ಗೆ ವಾಟ್ಸಪ್ ಕಾಲ್ ಮಾಡ್ತಾನೆ. ದರ್ಶನ್ ಈ ಕಾಲನ್ನು ರಿಸೀವ್ ಮಾಡೋದಿಲ್ಲ. ಹೀಗಾಗಿ ಪದೇ ಪದೇ ಕಾಲ್ ಮಾಡೋದಕ್ಕೆ ಶುರು ಮಾಡ್ತಾನೆ. ದರ್ಶನ್ ಕಾಲ್ ರಿಸೀವ್ ಮಾಡಿದಾಗ ತಾವು ಮಾಡಿರುವ ಕೆಲಸವನ್ನೆಲ್ಲ ವಿವರಿಸ್ತಾನೆ. ನಂತರ ದರ್ಶನ್ ಸ್ವಲ್ಪ ಕೆಲಸ ಇದೆ ಅಂತ ಪಾರ್ಟಿಯಿಂದ ಹೊರಡ್ತಾರೆ. ದರ್ಶನ್ ಹಾಗೂ ಪವಿತ್ರ ಗೌಡ ಶೆಡ್ಗೆ ಬರ್ತಾರೆ. ಶೆಡ್ಗೆ ಬಂದ ಪವಿತ್ರ ಗೌಡ ಹಾಗೂ ದರ್ಶನ್ ರೇಣುಕಾಸ್ವಾಮಿಗೆ ಹಲ್ಲೆ ಮಾಡ್ತಾರೆ. 15 ನಿಮಿಷ ಹಲ್ಲೆ ಮಾಡಿ ದರ್ಶನ್ ಹಾಗೂ ಪವಿತ್ರ ಗೌಡ ಹೋಗ್ತಾರೆ. ದರ್ಶನ್ ಹೋದ ಮೇಲೆ ಈ ಗ್ಯಾಂಗ್ ಮತ್ತಷ್ಟು ರೊಚ್ಚಿಗೆದ್ದು ಬಿಡುತ್ತೆ. ರಾಡ್ ಬೆಲ್ಟ್ನಿಂದ ರೇಣುಕಾಸ್ವಾಮಿಗೆ ಹೊಡೆಯುವುದಕ್ಕೆ ಶುರು ಮಾಡ್ತಾರೆ. ಒಬ್ಬವಂತೂ ರೇಣುಕಾಸ್ವಾಮಿಯ ಮೊರಭಂಗಕ್ಕೆ ಒದ್ದು ಬಿಡ್ತಾನೆ. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನಲ್ಲಿ ರೇಣುಕಾಸ್ವಾಮಿಗೆ ಕರೆಂಟ್ ಶಾಕ್ ಕೊಡಲಾಗಿತ್ತು ಎನ್ನುವುದು ಬಯಲಾಗಿದೆ. ಈ ಹಲ್ಲೆಯಲ್ಲಿ ಮುಖದ ಮೂಳೆ ಕಟ್ಟಾಗಿದೆ. ಕೈಕಾಲುಗಳಿಗೆ ಹೊಡೆಯಲಾಗಿದೆ. ಕಿವಿಗೆ ಮತ್ತು ತಲೆಗೆ ಗಂಭೀರ ಗಾಯವಾಗಿದೆ. 7 ಗಂಟೆ ಹೊತ್ತಿಗೆ ರೇಣುಕಾಸ್ವಾಮಿ ಉಸಿರು ನಿಂತು ಹೋಗುತ್ತೆ. ರೇಣುಕಾಸ್ವಾಮಿ ಸತ್ತ ಮಾಹಿತಿ ದರ್ಶನ್ಗೆ ಗೊತ್ತಾಗ್ತಾ ಇದ್ದ ಹಾಗೆ ಭಯ ಆಗೋದಕ್ಕೆ ಶುರುವಾಗುತ್ತೆ. ಏನು ಮಾಡೋದು ಅಂತ ಟೆನ್ಷನ್ನಲ್ಲಿದ್ದಾಗ ನಾಗರಾಜ್ ಗಿರಿನಗರದ ಹುಡುಗರಿಗೆ ಕಾಲ್ ಮಾಡ್ತಾನೆ. ನಿಖಿಲ್ ನಾಯಕ್,
ಕಾರ್ತಿಕ್ ಕೇಶವಮೂರ್ತಿ ಅವರನ್ನು ಶೆಡ್ಗೆ ಕರ್ಕೊಂಡು ಬರ್ತಾರೆ. ಇಲ್ಲಿ ಒಂದು ಡೀಲ್ ಆಗುತ್ತೆ. ಕೊಲೆ ಮಾಡಿದ್ದು ನಾವೇ ಅಂತ ಶರಣಾದ್ರೆ 30 ಲಕ್ಷ ಕೊಡ್ತೀನಿ ಅನ್ನೋ ಡೀಲ್ ಆಗಿತ್ತು. ಅಡ್ವಾನ್ಸ್ 5 ಲಕ್ಷ ಕೊಟ್ಟು ಬಾಡಿಯನ್ನು ಎಲ್ಲಾದರೂ ಡಿಸ್ಪೋಸ್ ಮಾಡಿ ಅಂತ ನಾಗರಾಜ್ ಹೇಳ್ತಾನೆ. ಮಧ್ಯರಾತ್ರಿ ಸಂದರ್ಭದಲ್ಲಿ ವಿನಯ್ ಎಂಬಾತನ ಕಾರಿನಲ್ಲಿ ಶೆಡ್ನಿಂದ ಬಾಡಿಯನ್ನು ಹೊರಗೆ ತೆಗಿತಾರೆ. ಜೋರಾಗಿ ಮಳೆ ಬರ್ತಾ ಇದೆ. ಬಾಡಿ ಎಲ್ಲಾದ್ರೂ ಕೊಚ್ಕೊಂಡು ಹೋಗುತ್ತೆ. ಬಾಡಿ ಸಿಕ್ಕಿದ್ರೂ ಕೂಡ ಗುರುತು ಸಿಗೋದಿಲ್ಲ. ದರ್ಶನ್ಗೆ ಏನೂ ಆಗೋದಿಲ್ಲ ಎಂದು ಮೋರಿಗೆ ತಂದು ಎಸೆದ್ರು. ಆದರೆ ಅವರು ಅಂದುಕೊಂಡ ಹಾಗೆ ಆಗಲಿಲ್ಲ. ಶವ ಅಲ್ಲೇ ಇರುತ್ತೆ. ಸುಮನಹಳ್ಳಿ ಅಪಾರ್ಟ್ಮೆಂಟ್ನ ಸೆಕ್ಯೂರಿಟಿ ಒಬ್ಬ ಈ ಬಾಡಿಯನ್ನು ನೋಡ್ತಾನೆ. ಇದನ್ನು ನೋಡಿದ ಆತ ಕಾಮಾಕ್ಷಿಪಾಳ್ಯದ ಪೊಲೀಸರಿಗೆ ಮಾಹಿತಿ ನೀಡ್ತಾನೆ. ಪೊಲೀಸರು ಈ ಕೇಸ್ನ ಬಗ್ಗೆ ವಿಚಾರಣೆ ಮಾಡೋದಕ್ಕೆ ಶುರು ಮಾಡ್ತಾರೆ. ಜೂನ್ 10ನೇ ತಾರೀಕು ಗಿರಿನಗರದ ಹುಡುಗರು ಹಾಗೂ ರಾಘವೇಂದ್ರ ಪೊಲೀಸರ ಮುಂದೆ ಶರಣಾಗ್ತಾರೆ. ಕೊಲೆ ಮಾಡಿದ್ದು ನಾವೇ ಎಂದು ಒಪ್ಪಿಕೊಳ್ತಾರೆ. ಪೊಲೀಸರು ತೀವ್ರವಾಗಿ ವಿಚಾರಿಸಿದಾಗ ಆರೋಪಿಗಳು ಎಲ್ಲವನ್ನು ಬಾಯಿ ಬಿಡ್ತಾರೆ. ಅಲ್ಲಿಗೆ ದರ್ಶನ್ ಜೊತೆಗಿನ ಕಂಪ್ಲೀಟ್ ಗ್ಯಾಂಗ್ ಸಿಕ್ಕಿ ಹಾಕಿಕೊಳ್ಳುತ್ತೆ. ಒಟ್ಟು ಈ ಕೇಸ್ನಲ್ಲಿ ಅರೆಸ್ಟ್ ಆದ ಆರೋಪಿಗಳ ಸಂಖ್ಯೆ 19ಕ್ಕೆ ಏರಿಕೆಯಾಗಿದೆ. ಈ ಮಾಹಿತಿಗಳು ಪೊಲೀಸರ ರಿಮಾಂಡ್ ಕಾಪಿಯಲ್ಲಿ ಉಲ್ಲೇಖವಾದ ಅಂಶಗಳು. ದರ್ಶನ್, ನಾನು ಶೆಡ್ಗೆ ಬಂದು ಎಚ್ಚರಿಕೆ ಕೊಟ್ಟು ಸ್ವಲ್ಪ ಹಣ ಕೊಟ್ಟು ಊಟ ಮಾಡಿಕೊಂಡು ಮನೆಗೆ ಹೋಗುವಂತೆ ಹೇಳಿದ್ದೆ. ಮುಂದೆ ಏನಾಯಿತು ಅಂತ ಗೊತ್ತಿಲ್ಲ. ಕೊಲೆಗೂ ನನಗೂ ಸಂಬಂಧವಿಲ್ಲ ಎಂದು ಹೇಳಿಕೆ ಕೊಟ್ಟಿದ್ರು. ಇದೆಲ್ಲದರ ಮಧ್ಯೆ ದರ್ಶನ್ ಪುತ್ರ ಇನ್ಸ್ಟಾಗ್ರಾಮ್ನಲ್ಲಿ ಅದೊಂದು ಸ್ಟೋರಿ ಹಾಕಿದ್ರು. ನನ್ನ ತಂದೆ ಬಗ್ಗೆ ಕೆಟ್ಟದಾಗಿ ಕಮೆಂಟ್ಸ್ ಹಾಗೂ ಅಸಭ್ಯ ಭಾಷೆಯಲ್ಲಿ ನಿಂದನೆ ಮಾಡುತ್ತಿರುವವರಿಗೆ ಧನ್ಯವಾದಗಳು. ನನಗೆ 15 ವರ್ಷ. ನನಗೂ ಕೂಡ ಮನಸ್ಸಿದೆ. ಈ ಕಷ್ಟದ ಸಮಯದಲ್ಲಿ ನನ್ನ ತಾಯಿಗೆ ಮತ್ತು ತಂದೆಗೆ ನಿಮ್ಮ ಬೆಂಬಲದ ಅಗತ್ಯವಿದೆ. ನನಗೆ ಶಾಪ ಹಾಕಿದ್ರೆ ಯಾವ ಬದಲಾವಣೆಯೂ ಆಗೋದಿಲ್ಲ ಅಂತ ಇನ್ಸ್ಟಾಗ್ರಾಮ್ನಲ್ಲಿ ಸ್ಟೋರಿ ಹಾಕಿದ್ದಾನೆ. ದರ್ಶನ್ ಜೊತೆ ತಿರುಗುತ್ತಿದ್ದವರು ಯಾರೂ ಕೂಡ ಮುಂದೆ ಬರ್ತಾ ಇಲ್ಲ. ಮೊದಲು ದರ್ಶನ್ ಹಿಂದೆ ಅಣ್ಣ ಅಂದು ಉದಯೋನ್ಮುಖ ನಟರು ಹೋಗ್ತಾ ಇದ್ರು. ಅಣ್ಣ ಕೂಡ ತಮ್ಮಂದಿರನ್ನು ಬಿಟ್ಟುಕೊಡದೆ ತಮ್ಮಂದಿರ ಯಾವುದೇ ಸಿನಿಮಾ ಇರಲಿ ಹೋಗಿ ಪ್ರಮೋಷನ್ ಮಾಡಿ ಬರ್ತಾ ಇದ್ರು. ಈಗ ದರ್ಶನ್ ದೊಡ್ಡ ಕೇಸ್ನಲ್ಲಿ ಸಿಕ್ಕಿಬಿದ್ದಿದ್ದಾರೆ. ಚಿತ್ರರಂಗದ ಯಾವುದೇ ನಟರು ಸಹಾಯಕ್ಕೆ ಬರ್ತಾ ಇಲ್ಲ. ದರ್ಶನ್ ಬಗ್ಗೆ ಮಾತಾಡಿ ಅಂದರೆ ಕೈ ಮುಗಿಯುತ್ತಿದ್ದಾರೆ. ಹೆತ್ತ ತಾಯಿ ಕೂಡ ಮಗನಿಂದ ದೂರವಾಗಿದ್ದಾರೆ. ತಾಯಿಯೊಂದಿಗೆ ಮಾತು ಬಿಟ್ಟು ತುಂಬ ವರ್ಷಗಳೇ ಕಳೆದಿದೆ ಎಂದು ಮಾತು ಬರ್ತಾ ಇದೆ. ಮಗನ ಕೇಸ್ನ ಬಗ್ಗೆ ಮಾತಾಡೋದಕ್ಕೆ ತಾಯಿಗೆ ಇಷ್ಟವಿಲ್ಲ. ದರ್ಶನ್ ತಾಯಿ ಮೀನಾ ತೂಗುದೀಪ ಮೈಸೂರಿನಲ್ಲಿದ್ದಾರೆ. ತನ್ನ ಗಂಡ ಕಟ್ಟಿಸಿದ ಮನೆಯಲ್ಲೇ ಜೀವನ ನಡೆಸ್ತಾ ಇದ್ದಾರೆ. ತಾಯಿ ಮೈಸೂರಿನಲ್ಲಿದ್ದರು. ತಾಯಿ ಆರೋಗ್ಯ ವಿಚಾರಿಸಲು ದರ್ಶನ್ ಬರ್ತಾ ಇರಲಿಲ್ಲ ಅನ್ನೋ ಮಾತು ಕೂಡ ಕೇಳಿ ಬರ್ತಾ ಇತ್ತು. ತಾಯಿ ಮಗನ ನಡುವೆ ಜಗಳವಾಗಿ ತುಂಬ ದಿನ ಆಗಿದೆ. ಅವರ ನಡುವೆ ಮಾತುಕತೆ ಇಲ್ಲ ಅಂತ ಮೈಸೂರಿನ ಜನ ಮಾತಾಡಿಕೊಳ್ತಾ ಇದ್ದಾರೆ. ಒಡ ಹುಟ್ಟಿದ ತಮ್ಮನ ಜೊತೆ ಸಂಬಂಧ ಅಷ್ಟಕ್ಕಷ್ಟೇ ಅನ್ನುವ ಮಾತಿದೆ. ಕಳೆದ ಬಾರಿ ಮಂಡ್ಯದ ಎಲೆಕ್ಷನ್ನಲ್ಲಿ ದರ್ಶನ್ ಎಷ್ಟೆಲ್ಲ ಸುತ್ತಾಡಿದ್ರು ಅಂತ ನಿಮಗೆ ಗೊತ್ತಿರಬಹುದು. ಸುಮಲತಾ ಅವರ ಪರವಾಗಿ ನಿಂತಿದ್ರು. ಸುಮಲತಾ ಒಂದು ದರ್ಶನ್ ನನ್ನ ಮಗ ಅಂತ ಹೇಳಿಬಿಟ್ಟಿದ್ರು. ಈಗ ತನ್ನ ಮಗ ಬಂದಿಯಾದಾಗ ಸುಮಲತಾ ಎಲ್ಲೂ ಕೂಡ ಕಾಣಿಸಿಕೊಳ್ತಾ ಇಲ್ಲ. ನಾನು ಈ ವಿಷಯವನ್ನ ದರ್ಶನ್ ಬಳಿ ಹೇಳಬಾರದಿತ್ತು. ನನ್ನಿಂದಾಗಿ ಹೀಗೆಲ್ಲ ಆಯಿತು ಎಂದು ಪವಿತ್ರಗೌಡ ಕಣ್ಣೀರು ಇಡ್ತಾ ಇದ್ದಾರಂತೆ. ಇದೆಲ್ಲದರ ನಡುವೆ ರೇಣುಕಸ್ವಾಮಿ ಆ ರೀತಿಯಾಗಿ ಅಶ್ಲೀಲವಾಗಿ ಮೆಸೇಜ್ ಕಳಿಸಿದ್ದು ಎಷ್ಟರ ಮಟ್ಟಿಗೆ ಸರಿ ಎನ್ನುವುದು ಫ್ಯಾನ್ಸ್ಗಳ ವಾದವಾಗಿತ್ತು. ಕರ್ನಾಟಕದ ಜನರೆಲ್ಲ ತಿರುಗುಬಿದ್ದ ಸಂದರ್ಭದಲ್ಲಿ ದರ್ಶನ್ ಜೊತೆಗೆ ಇರುವುದು ಫ್ಯಾನ್ಸ್ಗಳು ಮಾತ್ರ. ಏನೇ ಮಾಡಿದ್ರು ನಾವು ಅವರ ಜೊತೆ ನಿಲ್ತೇವೆ ಅಂತ ಫ್ಯಾನ್ಸ್ ಹೇಳ್ತಿದ್ದಾರೆ. ದರ್ಶನ್ನ ಸಂಬಂಧಿಕರು ಸ್ನೇಹಿತರು ಯಾರು ಸಹಾಯ ಮಾಡದೇ ಇರೋ ಸಂದರ್ಭದಲ್ಲಿ ದರ್ಶನ್ನ ಹೆಂಡತಿ ವಿಜಯಲಕ್ಷ್ಮಿ ಮಾತ್ರ ಲಾಯರ್ಗಾಗಿ ಅಲೆದಾಡುತ್ತಿದ್ದಾರೆ. ಹಿರಿಯ ವಕೀಲ ರವಿ ಬಿ ನಾಯಕರವರನ್ನು ಭೇಟಿ ಮಾಡಿದ್ದಾರೆ. ರಾಜ್ಯದ ಅನೇಕ ಉನ್ನತ ವ್ಯಕ್ತಿಗಳ ಹಾಗೂ ರಾಜಕಾರಣಿಗಳ ಪ್ರಕರಣದಲ್ಲಿ ವಾದಿಸಿದ್ದಾರೆ. ರಾಜ್ಯದ ಅತ್ಯುತ್ತಮ ಕ್ರಿಮಿನಲ್ ಲಾಯರ್ಗಳಲ್ಲಿ ಇವರು ಕೂಡ ಒಬ್ರು. ದರ್ಶನ್ಗಾಗಿ ಕೊನೆಗೆ ನಿಂತಿರೋದು ಕಟ್ಟಿಕೊಂಡ ಹೆಂಡತಿ ಮಾತ್ರ. ದರ್ಶನ್ ಹಾಗೂ ಗ್ಯಾಂಗ್ ಶನಿವಾರ ಮಧ್ಯಾಹ್ನದಿಂದ ಪಾರ್ಟಿ ಮಾಡ್ತಾ ಇದ್ರು. ಆ ಪಾರ್ಟಿಯಲ್ಲಿ ಕನ್ನಡದ ಹಾಸ್ಯ ನಟರೊಬ್ಬರು ಭಾಗಿಯಾಗಿದ್ದರು. ದರ್ಶನ್ ಸ್ವಲ್ಪ ಕೆಲಸ ಇದೆ ಅಂತ ಹೊರಟಿದ್ದರು. ಆ ಬಳಿಕ ರೇಣುಕಸ್ವಾಮಿ ಹತ್ಯೆ ನಡೆದಿದೆ. ಹೀಗಾಗಿ ಆ ಹಾಸ್ಯ ನಟನನ್ನು ವಿಚಾರಣೆ ನಡೆಸಿದ್ದಾರೆ. ಪ್ಲಾನಿಂಗ್ ಎಲ್ಲ ಹೋಟೆಲ್ನಲ್ಲಿ ನಡೆದಿತ್ತಾ ಎನ್ನುವ ಆ್ಯಂಗಲ್ನಿಂದ ತನಿಖೆ ಮಾಡ್ತಾ ಇದ್ದಾರೆ. ಈ ಪಾರ್ಟಿಯಲ್ಲಿ ಖ್ಯಾತ ನಿರ್ಮಾಪಕರು ಭಾಗಿಯಾಗಿದ್ದಾರೆ ಎಂದು ಮಾತುಗಳು ಕೇಳಿ ಬರ್ತಾ ಇದೆ. ಈ ಕೇಸ್ನಲ್ಲಿ ಪೊಲೀಸರು ಎಲ್ಲ ರೀತಿಯ ಸಾಕ್ಷಿಗಳನ್ನು ಕಲೆ ಹಾಕ್ತಾ ಇದ್ದಾರೆ. ಈ ಕೇಸ್ನಲ್ಲಿ ಯಾವ ರಾಜಕಾರಣಿಗಳು ಪ್ರಭಾವ ಬೀರಿದರೂ ಸಹ ಕೇಸ್ನಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ಎನ್ನುವ ಮಾತುಗಳು ಹರಿದಾಡ್ತಾ ಇದೆ. ಇನ್ನು ಶಿಕ್ಷೆಯ ವಿಚಾರಕ್ಕೆ ಬರೋದಾದ್ರೆ ಕಿಡ್ನಾಪ್ ಕೇಸ್ ದಾಖಲಾಗಿದೆ. ರೇಣುಕಸ್ವಾಮಿಯನ್ನು ಚಿತ್ರದುರ್ಗದಿಂದ ಕಿಡ್ನಾಪ್ ಮಾಡಿ ತರಲಾಗಿದೆ ಎಂದು ಕಿಡ್ನಾಪ್ ಕೇಸ್ ದಾಖಲಾಗಿದೆ. ಮಾರಣಾಂತಿಕ ಹಲ್ಲೆ ಕೇಸ್ ದಾಖಲಾಗಿದೆ. ಶೆಡ್ನಲ್ಲಿ ನಡೆದ ಭೀಕರ ಹಲ್ಲೆಯನ್ನು ಪರಿಗಣಿಸಿ ಮಾರಣಾಂತಿಕ ಹಲ್ಲೆ ಕೇಸ್ ದಾಖಲಾಗಿದೆ. ಕೊಲೆ ಕೇಸ್ ದಾಖಲಾಗಿದೆ. ಮಾರಣಾಂತಿಕ ಹಲ್ಲೆ ಮಾಡಿ ಕೊಲೆ ಮಾಡಲಾಗಿದೆ ಎಂದು ದಾಖಲಾಗಿದೆ. ಸಾಕ್ಷ್ಯ ನಾಶ ಕೇಸ್ ದಾಖಲಾಗಿದೆ. ರೇಣುಕಸ್ವಾಮಿಯನ್ನು ಕೊಲೆ ಮಾಡಿ ಶವವನ್ನು ಮೋರಿಗೆ ಎಸೆದಿದ್ದಕ್ಕೆ ಸಾಕ್ಷ್ಯ ನಾಶ ಕೇಸ್ ದಾಖಲಾಗಿದೆ. ತನಿಖೆಯ ಹಾದಿ ತಪ್ಪಿಸುವ ಕೇಸ್. ಮೂವರನ್ನು ಕಳುಹಿಸಿ ನಾವೇ ಹತ್ಯೆ ಮಾಡಿದ್ದು ಅಂತ ಕಳುಹಿಸಿದ್ದಕ್ಕೆ ತನಿಖೆಯ ಹಾದಿ ತಪ್ಪಿಸುವ ಕೇಸ್ ದಾಖಲಾಗಿದೆ. ಈ ಎಲ್ಲ ಕೇಸ್ಗಳ ಮೇಲೆ ಚಾರ್ಜ್ ಶೀಟ್ ಹೇರಲಾಗುತ್ತೆ.
ಈ ಚಾರ್ಜ್ ಶೀಟ್ನಲ್ಲಿ ಯಾವೆಲ್ಲ ಸೆಕ್ಷನ್ ಹಾಕಿದ್ದಾರೆ ಎನ್ನುವುದರ ಮೇಲೆ ಶಿಕ್ಷೆ ನಿಗದಿಯಾಗೋದು. ಸಂಪೂರ್ಣ ಕೇಸ್ ಇನ್ವೆಸ್ಟಿಗೇಷನ್ ಆಫೀಸರ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಅವರೇನಾದರೂ ಸ್ಟ್ರಾಂಗ್ ಕೇಸ್ಗಳನ್ನು ಹಾಕದಿದ್ರೆ ಆರೋಪಿಗಳು ಬಿಡುಗಡೆಯಾಗುವ ಸಾಧ್ಯತೆ ಇದೆ. ಈ ಕೇಸ್ ಇನ್ವೆಸ್ಟಿಗೇಷನ್ ಆಫೀಸರ್ ಯಾರ ಮಾತನ್ನು ಕೇಳುತ್ತಿಲ್ಲ. ಅವರು ಒಬ್ಬರು ನಿಷ್ಠಾವಂತ ಖಡಕ್ ಆಫೀಸರ್. ಮಿನಿಸ್ಟರ್ ಫೋನ್ ಮಾಡಿ ಮನವೊಲಿಸುವ ಪ್ರಯತ್ನ ಮಾಡಿದರೂ ಸಹ ಲೆಕ್ಕಕ್ಕೆ ತಗೊಳ್ಳಿಲ್ಲ. ಅವನು ಮಾತುಗಳು ಕೇಳಿ ಬರ್ತಾ ಇದೆ. ಈ ಕೊಲೆ ಪ್ರಕರಣ ಸೆಕ್ಷನ್ 302 ಮತ್ತು 304 ಅಡಿಯಲ್ಲಿ ಬರುತ್ತೆ. 302ರ ಪ್ರಕಾರ ಉದ್ದೇಶಪೂರ್ವಕವಾಗಿ ಮಾಡುವ ಕೊಲೆ. ಈ ಪ್ರಕರಣ ದಾಖಲೆಯಾಗಿ ಕ್ರೂರವಾಗಿ ಕೊಂದಿದ್ದಾರೆ ಎಂದು ಪ್ರೂವ್ ಆದರೆ ಜೀವಾವಧಿ ಶಿಕ್ಷೆ ಆಗುವ ಸಾಧ್ಯತೆ ಇರುತ್ತೆ. ಅಂದರೆ 14 ವರ್ಷ ಶಿಕ್ಷೆ ಆಗಬಹುದು. ಸೆಕ್ಷನ್ 304 ಅಂದರೆ ಉದ್ದೇಶಪೂರ್ವಕವಲ್ಲದ ಕೊಲೆ. ಇಲ್ಲಿ ಬರೀ ಹಲ್ಲೆ ಮಾಡುವ ಉದ್ದೇಶ ಇರುತ್ತೆ, ವ್ಯಕ್ತಿಗಳನ್ನು ಕೊಲೆ ಮಾಡುವ ಉದ್ದೇಶ ಇರೋದಿಲ್ಲ. ಈ ಕೇಸ್ ದಾಖಲಾದರೆ ಜೀವಾವಧಿ ಅಥವಾ 10 ವರ್ಷ ಜೈಲು ಶಿಕ್ಷೆ ಆಗುವ ಸಾಧ್ಯತೆ ಇರುತ್ತೆ. ರೇಣುಕಾಸ್ವಾಮಿಯ ಮೊಬೈಲ್ ಇನ್ನೂ ಕೂಡ ಸಿಕ್ಕಿಲ್ಲ. ಜೂನ್ 8ರಲ್ಲಿ ಬೆಳಗ್ಗೆ ಚಿತ್ರದುರ್ಗದಲ್ಲಿ ರೇಣುಕಾಸ್ವಾಮಿ ಮೊಬೈಲ್ ಸ್ವಿಚ್ ಆಫ್ ಆಗಿತ್ತು. ಮಧ್ಯಾಹ್ನ RR ನಗರದಲ್ಲಿ ಸ್ವಿಚ್ ಆನ್ ಆಗಿತ್ತು. ಸಂಜೆ RR ನಗರದ ಪಟ್ಟಣಗೆರೆ ಶೆಡ್ನಲ್ಲಿ ಸ್ವಿಚ್ ಆಫ್ ಆಗಿತ್ತು. ಶವ ಸಿಕ್ಕಿದ ಮೋರಿಯಲ್ಲಿ ಹುಡುಕಿದ್ರೂ ಸಿಗಲಿಲ್ಲ. ಈ ರೇಣುಕಾಸ್ವಾಮಿ ಕೇಸ್ನ ನಡುವೆ ಮತ್ತೆ ಕೆಲವು ವಿಚಾರಗಳು ಬೆಳಕಿಗೆ ಬಂದಿದೆ. ದರ್ಶನ್ ಫಾರ್ಮ್ ಹೌಸ್ ಅನ್ನು ನೋಡಿಕೊಳ್ಳುತ್ತಿದ್ದ ಮ್ಯಾನೇಜರ್ ಸೂಸೈಡ್ ಮಾಡಿಕೊಂಡ ಪ್ರಕರಣ ಬೆಳಕಿಗೆ ಬಂದಿದೆ. ಏಪ್ರಿಲ್ನಲ್ಲಿ ದರ್ಶನ್ ಫಾರ್ಮ್ ಹೌಸ್ ಅನ್ನು ನೋಡಿಕೊಳ್ಳುತ್ತಿದ್ದವ ಆತ್ಮಹತ್ಯೆಗೆ ಶರಣಾಗಿದ್ದ. ದರ್ಶನ್ಗೆ ಸೇರಿದ ಫಾರ್ಮ್ ಹೌಸ್ನ ಪಕ್ಕದಲ್ಲಿ ಶ್ರೀಧರ್ ರಕ್ತ ಕಾರಿಸುತ್ತಿದ್ದ. ಶ್ರೀಧರ್ನ ಮೃತದೇಹವನ್ನು ಕೊಂಡು ಆತನ ಸ್ನೇಹಿತ ಪೊಲೀಸರಿಗೆ ದೂರು ನೀಡಿದ್ದ. 1 ವರ್ಷ ಮ್ಯಾನೇಜರ್ ಆಗಿ ಕೆಲಸ ಮಾಡಿದ ಆತನ ಮೃತದೇಹ ಕೊಲ್ಲುಬಂಡೆ ಮೇಲೆ ಅನಾಥ ಶವವಾಗಿ ಪತ್ತೆಯಾಗಿತ್ತು. ಆನೇಕಲ್ ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ದೂರು ಕೂಡ ದಾಖಲಾಗಿತ್ತು. ಇದು ಆತ್ಮಹತ್ಯೆ ಅಲ್ಲ, ಇದು ಕೊಲೆಯೇ ಎನ್ನುವ ಅನುಮಾನ ಕೂಡ ಕಾಡಿದೆ. ಆ ಶ್ರೀಧರ್ ಸಾವಿಗೂ ಮುಂಚೆ ಬರೆದಿರುವ ಡೆತ್ ನೋಟ್ ಅನುಮಾನ ಹುಟ್ಟುಹಾಕಿದೆ. ಅದರಲ್ಲಿ ಸಹಿ ಹಾಕುವ ಬದಲು ಹೆಬ್ಬೆಟ್ ಅನ್ನು ಒತ್ತಿದ್ದಾನೆ. ಈ ಕಾರಣದಿಂದ ಅನುಮಾನ ಬಂದಿದೆ. ರಾಬರ್ಟ್ ಸಿನಿಮಾ ಬಿಡುಗಡೆಯ ನಂತರ ಉಮಾಪತಿ ವಿರುದ್ಧ ಇದೇ ದರ್ಶನ್ ಹಾಗೂ ಗ್ಯಾಂಗ್ ಗಲಾಟೆ ಮಾಡಿದ್ದಾರಂತೆ. ಉಮಾಪತಿಗೆ ಎಚ್ಚರಿಕೆ ನೀಡಿದ್ರು ಎನ್ನುವ ಮಾತುಗಳು ಕೇಳಿ ಬರ್ತಾ ಇದೆ. ಮೈಸೂರಿನ ಖಾಸಗಿ ಕ್ಲಬ್ಗೆ ಉಮಾಪತಿಯನ್ನು ಕರೆಸಿಕೊಂಡು ಉಮಾಪತಿ ಇದ್ದ ಟೇಬಲ್ ಬಳಿಯೇ ಗನ್ನಿಟ್ಟು ಬೆದರಿಕೆ ಹಾಕಲಾಗಿತ್ತು. ಆ ಸಮಯದಲ್ಲಿ ನಾನು ಬದುಕಿ ಬರ್ತೀನಿ ಎಂಬ ನಂಬಿಕೆ ಇರಲಿಲ್ಲ ಎಂದು ಈಗ ಉಮಾಪತಿ ಹೇಳಿದ್ದಾರೆ. ಈ ಕೇಸ್ ದರ್ಶನ್ ಅವರ ಜೀವನವನ್ನೇ ಮುಗಿಸುವ ಹಂತಕ್ಕೆ ಬಂದುಬಿಟ್ಟಿದೆ. ಡಿಬಾಸ್ ಎನ್ನುವ ಸಾಮ್ರಾಜ್ಯ ಪತನವಾಗುವ ಹಂತಕ್ಕೆ ಬಂದಿದೆ. ದರ್ಶನ್ ಹಾಗೂ ಗ್ಯಾಂಗ್ ಕೊಲೆ ಮಾಡಿದ್ದು ಅಂತ ಪ್ರೂವ್ ಆದರೆ ಇಷ್ಟು ವರ್ಷದಿಂದ ದರ್ಶನ್ ಗಳಿಸಿದ ಹೆಸರೆಲ್ಲವೂ ನೀರಲ್ಲಿ ಹೋಮವಾದಂತೆ. ಈ ಕೇಸ್ನ ಬಗ್ಗೆ ನಿಮಗೆ ಏನನ್ನಿಸ್ತು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದ.